ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್. ಸ್ಯಾಟರ್ಡೇ ಎಪಿಸೋಡ್ ನಡೀತು, ತುಂಬ ಚೆನ್ನಾಗಿ ನಡೀತು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಸುದೀಪ್ ಸರ್ ಮಾತಾಡಿಕೊಂಡು, ಆಮೇಲೆ ಒಳಗಡೆ ನಿರಂಜನ್ ಅವ್ರ ಟೀಮು, ನಮ್ಮ ಇದು ಗಿಚ್ಚಿಗಿಲಿಗಿಲಿ ಟೀಮ್ ಬಂದು ಎಲ್ಲರಿಗೂ ಮೋಟಿವೇಟ್ ಮಾಡಿದ್ದು, ಒಬ್ಬೊಬ್ಬರ ಬಗ್ಗೆ ಆಡಿದ್ದು ಎಲ್ಲ ಸಖತ್ತಾಗಿತ್ತು. ಅದಾದಮೇಲೆ ಏನಂದರೆ ನೆನ್ನೆ ತುಂಬ ಹೊತ್ತು ಹೇಳ್ಕೊಂಡು ಹೋದ್ರಪ್ಪ. ಅದನ್ನು ಅಷ್ಟೋ ತಿಳ್ಕೊಂಡೋಗಿ ಫೈನಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿದ್ರು. ಆಮೇಲೆ ಅದಾದಮೇಲೆ ಅವ್ರಿಗೆ ಎಷ್ಟು ಫ್ಯಾನ್ಸ್ ಹೊರಗಡೆ ಏನೇನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ಫ್ಯಾನ್ಸ್ ಏನೇನು ಮಾಡ್ತಾಯಿದ್ದಾರೆ ಅದಿದೆಲ್ಲ. ಬಟ್ ಏನಂದರೆ ಅವ್ರಿಗೆಲ್ಲ ಬೇರೆ ಕೆಲಸಗಳಿಲ್ವಾ ಅಂತ ಅಲ್ವಾ? ನಾವು ಟಿ ವಿಲಿ ನೋಡ್ತೀವಿ, ರಿವ್ಯೂ ಮಾಡ್ತೀವಿ, ಹೊರಗಡೆ ಅಷ್ಟೆಲ್ಲ ಓಡಾಡ್ತಾರೆ ಅಂತ ಏನು ಕಥೆನೋ ಗೊತ್ತಿಲ್ಲಪ್ಪ. ಅದಾದಮೇಲೆ ನಮ್ಮ ಇವ್ರದ್ದು ಪ್ರತಾಪ್ ಅವ್ರ ತಂದೆ ತಾಯಿ, ಆಮೇಲೆ ವಿನಯ್ ಅವ್ರ ಮನೆಯಿಂದ, ಕಾರ್ತಿಕ್ ಅವ್ರ ಮನೆಯಿಂದ, ಇದರಲ್ಲಿ ಕಾರ್ತಿಕ್ ಅವ್ರ ಮನೆಯಿಂದ ಯಾರೂ ಬಂದಿಲ್ಲ ಅನಿಸುತ್ತೆ, ಏನೋ ಗೊತ್ತಿಲ್ಲಪ್ಪ. ಆಮೇಲೆ ವರ್ತೂರ್ ಮನೆಯಿಂದ, ತುಕಾಲಿ ವೈಫ್ ಅಂತೂ ಮನ ಮರ್ಯಾದಲ್ಲೇ ಹತ್ಬಿಟ್ರು. ತುಕಾಲಿದು ಅಲ್ವಾ, ಸಖತ್ತಾಗಿ ಮಾತಾಡೋರು. 6ನೇ ಅವನೇ ಬಂದುಬಿಟ್ರೆ ಚೆನ್ನಾಗಿರುತ್ತೆ, ಬೇಗ ಮನೆಗೆ ಹೋಗ್ಬೋದು. ಆಮೇಲೆ ಒಳಗೆ ಹೋಗ್ಬಿಟ್ಟು ಇಷ್ಟು ದಿವಸ ಹೆಂಗಿದ್ದ, ಏನು ಮಾಡ್ದಿರ ಅಂತ ಅವ್ರನ್ನೇ ಇದು ಮಾಡಿದ್ದು, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಸುದೀಪ್ ಸರ್ ಬೇಜಾನ್ ಗೋಳಿಕೊಂಡ್ರು ಅವನಿಗೆ. ನನಗಿಷ್ಟ ಆಗಿದ್ದೇನೆಂದರೆ, ರಕ್ಷಕ್ ಬಂದ್ಬಿಟ್ಟು ಅಲ್ಲೆಲ್ಲ ಇಂಟರ್ವ್ಯೂ ಕೊಟ್ಟನಲ್ಲ, ಅದು ಇದು ಅಂದ್ಕೊಂಡು ಅದ್ರ ಬಗ್ಗೆ ಡೈರೆಕ್ಟಾಗಿ ಅವನ ಹತ್ರನೇ ಇದು ಮಾಡಿದ್ದು. ನಿಮ್ಮ ತಂದೆ ಹೆಸರು ಉಳಿಸು, ನಾನು ಇಲ್ಲೇ ಏನಿದ್ರು ಹೇಳ್ತೀನಿ, ಉಳ್ತೀನಿ ಇಲ್ಲೇ, ಡೈರೆಕ್ಟು ಬೈಯೋದು ಇಲ್ಲೇ ಬೈತೀನಿ, ನೀನು ಸಾರಿ ಕೇಳಬೇಕಂತಲ್ಲ, ಬಟ್ ನೋಡ್ಕೊ, ನಿಮ್ಮ ತಂದೆ ಅಂದರೆ ನನಗೆ ಒಳ್ಳೆ ಅಭಿಮಾನ ಇದೆ, ಇದು ಮಾಡ್ಕೊ ಅಂತೇಳಿ ಚೆನ್ನಾಗಿತ್ತು. ಇಶಾನಿನೂ ಬಂದಿದ್ಲಪ್ಪ, ಅವಳು ಬರೋಲ್ಲ ಅಂತಿದ್ದೆ, ಬಂದಿದ್ಲು. ಆಮೇಲೆ ಎಲ್ಲರ ಹತ್ರ ಮಾತಾಡಿದ್ದು. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಮೈಕಲ್ ಅವ್ರ ಡ್ರೆಸ್ಸು ಸಕ್ಕತ್ತಾಗಿ ಹಾಕಿದ್ರು. ಒಳ್ಳೆ ಮಣ್ಣಿನ ಮಗ ವೈಟ್ ಆ್ಯಂಡ್ ವೈಟಲ್ಲಿ ಬಂದುಬಿಟ್ಟಿದ್ರು. ಇಷ್ಟಾದಮೇಲೆ ರಕ್ಷಕ್ದು ಅದೆಲ್ಲ ಮಾತಾಡಿ ಮುಗೀತು. ಆಮೇಲೆ ಒಬ್ಬೊಬ್ಬರಾಗಿ ತೋರಿಸಿದ್ರು ಅವ್ರ ಜರ್ನಿದು ಎಲ್ಲ ತೋರಿಸಿದ್ರು. ಆಮೇಲೆ ಒಬ್ಬೊಬ್ರಿಗೂ ಡೆಡಿಕೇಟ್ ಮಾಡಿದ್ರು. ಒಬ್ಬೊಬ್ರು ಬಂದು ಆಡಿದ್ದು. ಇದರಲ್ಲಿ ಕಾರ್ತಿಕ್ ಅಲ್ಲ, ನಮ್ಮ ವಿನಯ್ ಅವ್ರಿಗೆ ಆಡಿದವರು ಯಾರು ಗೊತ್ತಾ, ಅವ್ರ ಮಗ ಸಖತ್ತಾಗಿ ಆಡ್ದ. ಡ್ಯಾನ್ಸ್ ಬರೋಲ್ಲ ಆದರೂ ಅವ್ರ ತಂದೆಗೋಸ್ಕರ ಆಡೋರಲ್ಲ, ಅದು ಚೆನ್ನಾಗಿತ್ತು. ಆಮೇಲೆ ಕಾರ್ತಿಕ್ ಅವ್ರಿಗೆ ಆಡಿದ್ದು ಬಂದು ಅದೇ ಸೀರಿಯಲ್ ಆ್ಯಕ್ಟ್ರುಗಳು, ಅವ್ರ ಜೊತೆ ಆ್ಯಕ್ಟ್ ಮಾಡಿದವರು, ಅವರು ಆಡಿದ್ರು. ನೆಕ್ಸ್ಟು ಪ್ರತಾಪ್ ಅವ್ರಿಗೆ ಆಡಿದ್ದು, ಅವರು ಒಬ್ಬ ಸೀರಿಯಲ್ ಆ್ಯಕ್ಟ್ರು, ಅವ್ರು ಆಡಿದ್ದು. ಇದರಲ್ಲಿ ಸೂಪರಾಗಿದ್ದು ಒಂದು ನಮ್ಮ ತುಕಾಲಿ ವರ್ತೂರ್ಗೆ ಆಡಿದ್ದು ಯಾರು, ನಮ್ಮ ವಿನೋದ್ ಗೊಬ್ಬರಗಾಳ, ಆಮೇಲೆ ನಮ್ಮ ಮಂಜು ಅವರು ಇಬ್ಬರು ಸೂಪರಾಗಿ ಆಡಿದ್ರು. ಕೋಟ್ಲೆ ಸತೀಶ್ ಹಾಡೊಂದು, ಆಮೇಲೆ ಹೆಬ್ಬುಲಿ ಹಾಡು, ಎರಡು ಹಾಡು ಸಕ್ಕದ ಮ್ಯಾಚ್ ಆಯಿತು. ಅವರಿಬ್ಬರು ಬಿನ್ ಬ್ಯಾಗ್ ಫ್ರೆಂಡ್ಸ್ದು, ಅದು ತುಂಬ ಚೆನ್ನಾಗಿತ್ತು ಹಾಡು. ಆಮೇಲೆ ಯಾರಿಗೆ ಕಾರ್ತಿಕ್ ಅವ್ರಿಗೂ ಆಡಿದ್ರು. ಸಂಗೀತ ಅವ್ರಿಗೆ ನಮ್ಮ ಸಿರಿ ಮೇಡಮ್ ಅವರೇ ಆಡಿದ್ರು ಡ್ಯಾನ್ಸು, ಚೆನ್ನಾಗಿತ್ತು. ಅವರು ಒಳಗಾಡಿ ಡ್ಯಾನ್ಸೇ ಆಡಿದ್ದು. ಹೇಳೋಕ್ಕೆ ಬರ್ತೇನೆ, ಸಂಗೀತ ಅವ್ರ ತಂದೆ ತಾಯಿ ಅವ್ರು ಮಾತಾಡಿದ್ರು. ಇದೆಲ್ಲ ಅದು ಹೈಲೈಟಾಗಿ ಮಾತಾಡಿದ್ದಾರೆ ನಮ್ಮ ತುಕಾಲಿ ಅವ್ರ ವೈಫೇ, ಬೇಜಾನ್ ಮಾತಾಡಿದ್ರು. ಆಮೇಲೆ ಯಾರು ವಿನ್ ಆಗಬೇಕಂತ ಕಂಟೆಸ್ಟೆಂಟ್ನ ಕೇಳಿದ್ರು. ಮ್ಯಾಕ್ಸಿಮಮ್ ಏನೋ ವಿನಯ್ ಅಂತ ಹೇಳಿದ್ರು. ಯಾರಂತ ನೋಡಬೇಕು ಮತ್ತು ಯಾರು ವಿನ್ ಆಗ್ತಾರೆ ಅಂತ. ಇದಾದಮೇಲೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಬ್ರೇಕಲ್ಲಿ ಹೇಳಿದ್ದು ಒಬ್ಬೊಬ್ಬರಾಗ ಆಚೆ ಕರಿತೀನಿ ಅಂತ. ಅದು ನೋಡಿದ್ರೆ 11 ಗಂಟೆವರೆಗೂ ಹೋಗಿತ್ತು. 11 ಗಂಟೆಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತೋರಿಸಿದ್ರು. ಅದಕ್ಕೆ ಬಿಫೋರ್ ಎಲ್ಲರೂ ಒಳಗಡೆ ಡ್ಯಾನ್ಸ್ ಆಡಿದ್ದೆಲ್ಲ ಚೆನ್ನಾಗಿತ್ತು, ಒಬ್ಬೊಬ್ಬರಿಗೆ ಇದು ಮಾಡಿಕೊಂಡು ಹಾಡು. ಆಮೇಲೆ ಎಪಿಸೋಡು ಎಂಡ್ ಬರ್ತಾ ಯಾರು ಎಲಿಮಿನೇಟ್ ಆಗುತ್ತೆ ಅಂತ ತೋರಿಸಿದ್ರು. ಅದು ವೋಟಿಂಗ್ದು ತೋರಿಸಿದ್ರು. ಇಲ್ಲಿ ಯಾರು ಚಾನಲ್ ಅವರು ಇದು ಮಾಡಲ್ಲ, ಇಲ್ಲಿದ್ದು ಬಾಂಬೆ ಅವರೇ ಕೌಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಅದು ಏನಪ್ಪ ಅದು ಗೊತ್ತಿಲ್ಲ, ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ತೋರಿಸಿದ್ರು. ಅಂದರೆ ಎಲ್ಲರೂ ರೈಸ್ ಹಾಕ್ಕೊಂಡು ಹೋಗ್ತು. ತುಕಾಲಿ ಅವ್ರದ್ದು ಒಂದು ಮಟ್ಟಿಗೆ ಬಂದು ಸ್ಟಾಪ್ ಆಗಿ ಅವರೇ ಎಲಿಮಿನೇಟ್ ಆದರು. ಎಲಿಮಿನೇಟ್ ಆಗುವಾಗ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ಹೋದರು. ಅವ್ರು ಹೋದ್ಮೇಲೆ ಪಾಪ ವರ್ತೂರವ್ರು ಫುಲ್ ಫೀಲ್ ಆಗ್ಬಿಟ್ರು. ಒಂದು ದಿವಸ ಇರೋಕ್ಕಾಗಿಲ್ಲ, ನಿಮ್ಮ ಮನೆಗೆ ಹೋಗಿ ಹೆಂಗಿರ್ತಾರೋ ಗೊತ್ತಿಲ್ಲಪ್ಪ. ಬಂದು ಆಚೆ ಬಂದುಬಿಟ್ಟು ಇವರು ಮಾತಾಡಿದ್ರು, ಚೆನ್ನಾಗಿ ಆಡೋದು. ಸುದೀಪ್ ಅವ್ರು ಸಖತ್ತಾಗಿ ಹೇಳಿದ್ರು ಅವ್ರ ಬಗ್ಗೆ, ತುಂಬ ಚೆನ್ನಾಗಿ ಆಡಿದ್ದೀರಾ, ಇಲ್ಲಾಂದರೆ ಇಷ್ಟು ದೂರ ಬರ್ತಾ ಇರಲಿಲ್ಲ ಅಂತ. ನೋಡೋಣ, ಇಷ್ಟಕ್ಕೆ ಎಪಿಸೋಡು ಆಯಿತು. ನಾಳೆ ಎಪಿಸೋಡಲ್ಲಿ ಯಾರು ಫಸ್ಟು ಯಾರು ಸೆಕೆಂಡ್ ಬರ್ತಾರೋ ನೋಡೋಣ, ಯಾರು ವಿನ್ನರು ಯಾರು ರನ್ನರು ಅದು ನೋಡೋಣ. ಇಷ್ಟಲ್ಲಿ ನಾನು ರಿವ್ಯೂನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.
ಬಬಾಯ್ ಬಬಾಯ.